ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಅನ್ನಭಾಗ್ಯ ಫಲಾನುಭವಿಗಳಿಗೆ ಬೆಳ್ಳಂಬೆಳಗ್ಗೆ 2 ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣ ಬರಬೇಕಾಗಿತ್ತು ಅಲ್ವಾ? ಸುಮಾರು ಜನಕ್ಕೆ 850 ರೂಪಾಯಿ 2 ತಿಂಗಳು ಅಮೌಂಟ್ ಬರಬೇಕು, ಕೆಲವರು 3 ತಿಂಗಳು ಅಮೌಂಟ್ ಬರಬೇಕು, ಕೆಲವರು 1 ತಿಂಗಳು ಅಮೌಂಟ್ ಬರಬೇಕು. ಅನ್ನಭಾಗ್ಯ ಪೆಂಡಿಂಗ್ ಅಮೌಂಟ್ ಕೂಡ ಬಿಡುಗಡೆ ಆಗ್ತಾ ಇದೆ. ಅದ್ರ ಜೊತೆಗೆ ಇಂದಿರಾ ಕಿಟ್ನ ನಾಳೆಯಿಂದ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ತಯಾರಿಯನ್ನ ಕೂಡ ಮಾಡ್ಕೊಂಡಿದೆ. ಜುಲೈ 10ನೇ ತಾರೀಕಿಂದ ಇಂದಿರಾ ಕಿಟ್ಗಳು ಸಿಗುತ್ತೆ. ಇಂದಿರಾ ಕಿಟ್ ಅಲ್ಲಿ ಏನೇನಿರುತ್ತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ಭರ್ಜರಿ ಗುಡ್ ನ್ಯೂಸ್, ಯೂಸ್ಫುಲ್ ಇನ್ಫಾರ್ಮೇಶನ್. ವಿಡಿಯೋನ ಫಸ್ಟ್ ಇಂದ ಫ್ರಮ್ ಲಾಸ್ಟ್ ವರ್ಗು ಕಂಪ್ಲೀಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಹಾಗೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಮೊದಲು 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಅಕ್ಕಿ ಕೊಡ್ಲಿಲ್ಲ. 5 ಕೆಜಿ ಅಕ್ಕಿ ಬದಲಿಗೆ ನಾನು ಹಣ ಕೊಡ್ತೀನಿ ಅಂತ ಸುಮಾರು ತಿಂಗಳುಗಳ ಕಾಲ, ವರ್ಷಗಳ ಕಾಲ ಹಣನ ಕೊಟ್ಟರು. ಇದ್ಕಿದ್ದಂಗೆ ನಮಗೆ ಕೇಂದ್ರ ಸರ್ಕಾರದವರು ಅಕ್ಕಿನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ನಾವು 10 ಕೆಜಿ ಅಕ್ಕಿನೇ ಕೊಡ್ತೀವಿ ಅಂದ್ಬಿಟ್ಟು ಫೆಬ್ರವರಿ ತಿಂಗಳಿಂದ ಸ್ಟಾರ್ಟ್ ಮಾಡಿದ್ರು. ಫೆಬ್ರವರಿ ತಿಂಗಳದ್ದು ಏನು ಮಾಡಿದ್ರು, ಮಾರ್ಚ್ ತಿಂಗಳಲ್ಲೇ ನಾನು ನಿಮಗೆ ಅಕ್ಕಿ ಫೆಬ್ರವರಿದು ಸೇರಿಸ್ಬಿಟ್ಟು ಕೊಟ್ಬಿಡ್ತೀವಿ. ಅಂದ್ರೆ ನಿಮ್ಗೆ 50 ಕೆಜಿ ಬರಬೇಕು ಅಂದ್ರೆ ಫೆಬ್ರವರಿದು 25 ಕೆಜಿ ಸೇರಿ 75 ಕೆಜಿ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಅನ್ನಭಾಗ್ಯ ಯೋಜನೆಯ ಹಣವನ್ನ ಸ್ಟಾಪ್ ಮಾಡ್ಬಿಟ್ಟಿದ್ರು. ಬಟ್ ಇನ್ನು ಪೆಂಡಿಂಗ್ ಹಣ ಬರ್ಬೇಕಿತ್ತಲ್ವಾ ನಮಗೆ, ಜನವರಿ ತಿಂಗಳದು, ಡಿಸೆಂಬರ್ ತಿಂಗಳದು. ಸೊ ಅದು ಎಲ್ಲ ಏನ್ ಮಾಡ್ತಾರೆ, ಅಕ್ಕಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹಣ ಕೊಡೋದು ಸ್ಟಾಪ್ ಮಾಡ್ಬಿಟ್ರಲ್ಲ. ಹಣ ಬರುತ್ತೋ ಇಲ್ವೋ ಅಂತ ಸುಮಾರು ಜನ ಕಾಯ್ತಾ ಇದ್ರಿ. ಸೊ ನಿಮ್ಮೆಲ್ರಿಗೂ ಯೂಸ್ಫುಲ್ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ಅನ್ನಭಾಗ್ಯ ಯೋಜನೆಯ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಹೌದು ನೋಡಿ, ರಾಜ್ಯ ಸರ್ಕಾರ ಮೊನ್ನೆ ಲೇಟೆಸ್ಟ್ ಆಗಿ ಒಂದು ಅಪ್ಡೇಟ್ ಬಂದಿತ್ತು. ಏನಪ್ಪಾ ಅಂದ್ರೆ, ಆಹಾರ ಸಾಗಣೆ ಮಾಡ್ತಾರಲ್ಲ, ಪ್ರತಿ ತಿಂಗಳು ಆಹಾರ ಸಾಗಣೆ ಮಾಡುವಂತಹ ಲಾರಿಗಳಿರ್ತಾರಲ್ಲ, ಈಗ ರೇಷನ್ಗಳು ನಿಮ್ಗೆ ಗೊತ್ತು, ನಿಮ್ಮ ಊರಲ್ಲಿ ರೇಷನ್ಗಳ ಅಂಗಡಿ ಹತ್ರಕ್ಕೆ ಪ್ರತಿ ತಿಂಗಳು ಲಾರಿಗಳಿಂದ ಅಕ್ಕಿಗಳು ಬರುತ್ತೆ. ಆದ್ರೆ ಆ ಲಾರಿಗಳು ಸಾಕಾಣಿಕೆ ಮಾಡ್ತಾರಲ್ವಾ ಜನರಿಗೆ, ಆ ಆಹಾರ ಧಾನ್ಯ ಸಾಗಾಣಿಕೆ ವೆಚ್ಚವನ್ನ ರಾಜ್ಯ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ. ಇದ್ರ ಬಗ್ಗೆ ಭಾರಿ ವಿರೋಧ ಕೂಡ ವ್ಯಕ್ತ ಆಗಿತ್ತು. ಸೊ ಲಾರಿ ಮಾಲೀಕರ ಸಂಘ ಸರ್ಕಾರಕ್ಕೆ ಒಂದು ಗಡುವನ್ನ ನೀಡಿತ್ತು. 15 ದಿನದೊಳಗಡೆ ನೀವು ನಮ್ಮ ಸಮಸ್ಯೆನ ಪರಿಹಾರ ಮಾಡಬೇಕು, ಇಲ್ಲಾಂದ್ರೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಏನಿದೆ ಅದನ್ನ ನಾವು ಸಾಗಣೆ ಮಾಡಲ್ಲ. ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೇಂದ್ರ ಸರ್ಕಾರದಿಂದ ಅದನ್ನ ರಾಜ್ಯ ಸರ್ಕಾರಕ್ಕೆ ತರಬೇಕು, ಆಮೇಲೆ ಕರ್ನಾಟಕದಿಂದ ಇಡೀ ಜಿಲ್ಲೆಗಳಿಗೆ ಅದನ್ನು ಸಪ್ಲೈ ಮಾಡಬೇಕಾಗಿತ್ತು. ಜಿಲ್ಲೆಗಳಿಂದ ತಾಲೂಕು, ತಾಲೂಕುಗಳಿಂದ ಗ್ರಾಮ ಪಂಚಾಯತಿ, ಗ್ರಾಮ ಪಂಚಾಯತಿಗಳಿಂದ ಗ್ರಾಮಗಳಿಗೆ ಏನು ಅಕ್ಕಿನ ತಂದು ಹಾಕಬೇಕಿತ್ತು, ಆ ಕೆಲಸ ನಾವು ಮಾಡೋದಿಲ್ಲ ಅಂತ ಆ ಒಂದು ದಿನದ ಮುಷ್ಕರವನ್ನ ಮಾಡಿತ್ತು. ಸೊ ಸರ್ಕಾರ ಅನುದಾನವನ್ನ ಬಿಡುಗಡೆ ಮಾಡಿದೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಜೊತೆಗೆ ಮೇ ತಿಂಗಳುಗಳಿಗೆ ಹೆಚ್ಚುವರಿ ಅಕ್ಕಿ ಏನು ಖರೀದಿ ಮಾಡಿದ್ರು ಅದಕ್ಕೆ ಪ್ರಾಸಂಗಿಕ ಶುಲ್ಕಗಳಾದಂತಹ ಸಗಟು ಮತ್ತು ಚಿಲ್ಲರೆ ಲಾಭಾಂಶ, ಸಾಗಾಣಿಕೆ ಶುಲ್ಕ ಎಲ್ಲವನ್ನು ಹಣ 2,082 ಕೋಟಿ ಹಣದಷ್ಟು ಬಿಡುಗಡೆ ಮಾಡಲಾಗುತ್ತೆ ಅಂತ ರಾಜ್ಯ ಸರ್ಕಾರ ತಿಳಿಸಿದೆ. ಇದ್ರ ಜೊತೆಗೆ ಅನ್ನಭಾಗ್ಯ ಪೆಂಡಿಂಗ್ ಹಣ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸೊ ನಿಮಗೆ 1 ತಿಂಗಳು ಹಣ ಬಂದಿಲ್ಲ ಅಂದ್ರೆ, 2 ತಿಂಗಳು ಹಣ ಬಂದಿಲ್ಲ ಅಂದ್ರೆ ಇನ್ನೊಂದು 10 ಡೇಸ್ ಅಲ್ಲಿ ನಿಮಗೆ ಹಣ ಬಂದು ರಿಸೀವ್ ಆಗುತ್ತೆ. ರಾಜ್ಯ ಸರ್ಕಾರದಿಂದನೇ ಲೇಟೆಸ್ಟ್ ಅಪ್ಡೇಟು ಇದು ಬಂದಿರುವಂತದ್ದಾಗಿರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಬಂದು ನಿಮಗೆ BPL ಕಾರ್ಡ್ ಇರುವಂತವರಿಗೆ ಅನ್ನಭಾಗ್ಯ ಯೋಜನೆಗೆ ಈಗ 5 ಕೆಜಿ ಅಕ್ಕಿ ಜೊತೆಗೆ ಇನ್ನು 5 ಕೆಜಿ ಅಕ್ಕಿ ಫೆಬ್ರವರಿ ತಿಂಗಳಿಂದ ಟೋಟಲ್ ಆಗಿ 10 ಕೆಜಿ ಕೊಡ್ತಾ ಇದ್ದಾರೆ. ಬಟ್ ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ, ಜುಲೈ ಅಥವಾ ಆಗಸ್ಟ್ ತಿಂಗಳಿನಿಂದ, ಈ ತಿಂಗಳಿಂದಾನೇ ಅಥವಾ ಮುಂದಿನ ತಿಂಗಳಿಂದ ನಿಮಗೆ ಇಂದಿರಾ ಕಿಟ್ನ ಕೊಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಯಾಕೆ ಇಂದಿರಾ ಕಿಟ್ನ ಕೊಡ್ತಾ ಇದ್ದಾರೆ, ಲೇಟೆಸ್ಟ್ ಅಪ್ಡೇಟ್ ಏನಿದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ 10 ಕೆಜಿ ಅಕ್ಕಿ ಕೊಡ್ತಿರೋದ್ರಿಂದ ಒಬ್ಬ ಮನೇಲಿ 7 ಜನ ಇದ್ರೆ 70 ಕೆಜಿ ಬರುತ್ತೆ, 10 ಜನ ಇದ್ರೆ 100 ಕೆಜಿ ಬರ್ತಾ ಇರುತ್ತೆ. 100 ಕೆಜಿ ಅಕ್ಕಿ ಪ್ರತಿ ತಿಂಗಳು ಖಾಲಿ ಆಗೋದಿಲ್ಲ. ಕೆಲವ್ರ ಮನೆಗೆ 70 ಕೆಜಿನೂ ಖಾಲಿ ಆಗಿಲ್ಲ, ಕೆಲವ್ರ ಮನೆಗೆ 20 ಕೆಜಿನೂ ಖಾಲಿ ಆಗೋದಿಲ್ಲ. ಅಂತವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಮಾರ್ತಾ ಇದ್ದಾರೆ, ಅಕ್ಕಿಗಳನ್ನ ಮಾರಾಟ ಮಾಡ್ತಿದ್ದಾರೆ. ಹೆಚ್ಚುವರಿ ಅಕ್ಕಿ ಸಿಗ್ತಾ ಇರೋದ್ರಿಂದ ಅದನ್ನೆಲ್ಲ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಅನ್ನೋ ಕಂಪ್ಲೇಂಟ್ ಬಂದಿರೋದ್ರಿಂದ ಈಗ ಅಕ್ಕಿ ಕೊಡೋದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಇಂದಿರಾ ಕಿಟ್ ಮುಖಾಂತರ ರೇಷನ್ನ ಕೊಡ್ತೀವಿ. ಲೇಟೆಸ್ಟ್ ಆಗಿ ನಾವು ಹೊಸ ಯೋಜನೆಯನ್ನ ಜಾರಿಗೆ ತರ್ತಾ ಇದೀವಿ ಅಂತ ಇಂದಿರಾ ಕಿಟ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಇದರಲ್ಲಿ ನಿಮಗೆ ಸಕ್ಕರೆ 1 ಕೆಜಿ ಇರುತ್ತೆ, ತೊಗರಿಬೇಳೆ 1 ಕೆಜಿ ಇರುತ್ತೆ, ಅದ್ರ ಜೊತೆಗೆ ಅಡುಗೆ ಎಣ್ಣೆ ಬಂದು 1 ಕೆಜಿ ಇರುತ್ತೆ. ಅಡುಗೆ ಎಣ್ಣೆ ಬಂದು ನಿಮಗೆ ಅದು ಒಂದು 150 ರೂಪಾಯಿ ಮೇಲೇನೆ ಇರುತ್ತಲ್ವಾ. ಬೇರೆ ಕಡೆ ನೀವು ಸಪ್ರೇಟ್ ಆಗಿ ತಗೊಂಡ್ರೆ ಅದೊಂದು ಕೆಜಿ ಬರುತ್ತೆ. ಜೊತೆಗೆ ಉಪ್ಪು, ಟೀ ಪುಡಿ ಮತ್ತೆ ಕಾಫಿ ಪುಡಿ ಬರುತ್ತೆ ಅನ್ನೋ ಅಪ್ಡೇಟ್ ಸಿಕ್ಕಿದೆ. ಈ ರೇಷನ್ ಕಿಟ್ ಅಲ್ಲಿ ಪ್ರತಿ ತಿಂಗಳು ಕೂಡ ನಿಮಗೆ 300 ರೂಪಾಯಿಗಿಂತ ಹೆಚ್ಚಿನ ಕಿಟ್ ಇರುತ್ತೆ. ಇಂದಿರಾ ಕಿಟ್ ಅಂತ ಇದಕ್ಕೆ ಹೆಸರು ಮಾಡಿದ್ದಾರೆ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 5 ಕೆಜಿ ಅಕ್ಕಿ ಪ್ಲಸ್ ಇಂದಿರಾ ಕಿಟ್ನ ನಿಮಗೆ ಇದೇ ತಿಂಗಳಿನಿಂದ ಅಥವಾ ಮುಂದಿನ ತಿಂಗಳಿನಿಂದ ಕೊಡುವಂತಹ ಸಾಧ್ಯತೆ ಇದೆ. ಅದಕ್ಕೆ ಏನೇನು ಬೇಕೋ ಎಲ್ಲ ತಯಾರಿನೂ ಕೂಡ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ರೆಡಿ ಮಾಡ್ಕೊಂಡಿದೆ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಅನ್ನಭಾಗ್ಯ ಯೋಜನೆ ಏನಿದೆ ಅದು CM ಸಿದ್ದರಾಮಯ್ಯ ಅವರ ಕನಸಾಗಿತ್ತು. ಈ ವಿಚಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಸೊ ಈ ವಿಷಯಕ್ಕೋಸ್ಕರ ಈಗ ಏನು ಲಾರಿ ಸಂಘದ ಅಧ್ಯಕ್ಷರು ಅಥವಾ ಅವರು ಲಾರಿ ಮುಷ್ಕರ ಮಾಡಿದ್ರು ಅಲ್ವಾ, ಆ ವಿಚಾರ ಕಿವಿಗೆ ಬಿದ್ದ ತಕ್ಷಣ ಸರ್ಕಾರ ಹಣವನ್ನ ಬಿಡುಗಡೆ ಮಾಡಿದೆ. ಪೆಂಡಿಂಗ್ ಉಳಿಸ್ಕೊಂಡಿರೋ ಹಣವನ್ನ ಬಿಡುಗಡೆ ಮಾಡಿದ್ದು ಅನ್ನಭಾಗ್ಯ ಏನಿದೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಸಿದ್ದರಾಮಯ್ಯ ಅವರು ಈ ಕೆಲಸನ ಕೈಗೊಂಡಿದ್ದಾರೆ ಅನ್ನೋ ಅಪ್ಡೇಟ್ ಸಿಕ್ಕಿದೆ. ಇದಿಷ್ಟು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು.
ನಿಮಗೆ ಈ ತಿಂಗಳು ಅಂದರೆ ನಾಳೆಯಿಂದ ಅಥವಾ ಮುಂದಿನ ತಿಂಗಳಿನಿಂದ ಇಂದಿರಾ ಕಿಟ್ನ ಕೊಡುವಂಥ ಸಾಧ್ಯತೆ ಇದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ.